ನಮಸ್ಕಾರ ವೀಕ್ಷಕರೇ. ನಾನಿವತ್ತು ಮಾತಾಡೋಕ್ಕೆ ಬಂದಿರೋ ಟಾಪಿಕ್ ಬಂದುಬಿಟ್ಟು ಮೊಬೈಲ್ ಬಗ್ಗೆ. ಯಾಕಂದರೆ ಆಲ್ಮೋಸ್ಟ್ ಕಂಪ್ಲೇಂಟ್ ಅದೇ ಇರೋದು. ಇವಾಗಿನ ಇದರಲ್ಲಂತೂ ಕಂಪ್ಲೇಂಟ್ ಜಾಸ್ತಿನೇ ಇದೆ. ಯಾವಾಗಲೂ ನನ್ನ ಮಗ ಮೊಬೈಲ್ ನೋಡ್ತಿರ್ತಾನೆ, ಯಾವಾಗಲೂ ನನ್ನ ಮಗಳು ಮೊಬೈಲ್ ನೋಡ್ತಿರ್ತಾರೆ. ಆಮೇಲೆ ಸ್ಟಡಿ ಕಡೆ ಗಮನ ಇಲ್ಲ, ಮಾರ್ಕ್ಸ್ ತೆಗಿಯಲ್ಲ ಜಾಸ್ತಿ. ಸೊ ಈ ಥರದ್ದೆಲ್ಲ ತುಂಬಾ ಪ್ರಾಬ್ಲಮ್ ನೋಡ್ತಾ ಇರ್ತೀವಿ. ಬಟ್ ಆದರೆ ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ, ಮೊಬೈಲ್ನ ಫಸ್ಟೇ ನಾವು ಹೆಂಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿದ್ದೀನಿ. ಬಟ್ ಏನು ಕೇಳ್ತಾರೆ ಗೊತ್ತಾ ಇವಾಗಿನವರು, ಇವಾಗ ಓಕೆ ನಾವು ಪ್ರೆಗ್ನೆನ್ಸಿಯಲ್ಲಿ ಕೇರ್ ತಗೊಳ್ಳಿಲ್ಲ, ಇವಾಗ ಮಗು ಚಿಕ್ಕದಿರುವಾಗಲೂ ನಾವು ಕೇರ್ ತಗೊಳ್ಳಿಲ್ಲ, ಓಕೆ ಮೊಬೈಲ್ನೆಲ್ಲ ಕೊಟ್ಬಿಟ್ಟು ನಾವು ಆಲ್ರೆಡಿ ಅಭ್ಯಾಸ ಮಾಡಿದ್ವಿ. ಬಟ್ ಆದರೆ ಇವಾಗ ನಮ್ಮ ಮಕ್ಕಳು ದೊಡ್ಡವಾಗಿವೆ, ದೊಡ್ಡವರಾದ ಮಕ್ಕಳಿಗೆ ಇವ್ರಿಗೆ ನಾವು ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ ಸ್ವಲ್ಪ ಜನ ಕೇಳಿದರು. ಸೊ ಆ ಒಂದು ವಿಷಯಕ್ಕೋಸ್ಕರ ನಾನು ಇದನ್ನು ಈ ಟಾಪಿಕ್ನ ತೆಗಿತಾ ಇರೋದು. ಸೊ ಏನಾಗುತ್ತೆ ಗೊತ್ತಾ, ಇವಾಗ ನಾನು ಸ್ಕೂಲ್ ಸೇರ್ಸೋಕ್ಕಿಂತ ಮುಂಚೆನೇ ಮಕ್ಕಳು ಹೇಳ್ಬಿಡ್ತೀನಿ. ಯಾಕಂದರೆ ಸ್ಕೂಲ್ ಸೇರಿಸಿದಾದ್ಮೇಲೆ ಅಷ್ಟೊಂದು ಮಕ್ಕಳು ಮೊಬೈಲ್ ನೋಡಲ್ಲ ಅಂದ್ಕೊತೀನಿ. ಆಲ್ಮೋಸ್ಟು ಟೈಮ್ ಅಂತೂ ಇವಾಗ ಸ್ಕೂಲ್ಗೆ ಹೋದರೆ ಅವ್ರಿಗೆ ಟೈಮೇ ಇರಲ್ಲ. ಸಾಯಂಕಾಲ ಬರ್ತಾರೆ, ಸಾಯಂಕಾಲ ಬಂದಾಗ ಅಕಸ್ಮಾತ್ ಒಬ್ಬೊಬ್ಬರು ಅಂತೂ ಮನೇಲಿ ಮಕ್ಕಳನ್ನ ಇಬ್ಬಿಬ್ಬರು ಮಕ್ಕಳನ್ನೇ ಬಿಟ್ಬಿಟ್ಟು ಕೆಲಸಕ್ಕೆ ಹೋಗೋರು ಇರ್ತಾರೆ. ಮನೇಲಿ ಅಷ್ಟೊಂದು ಯಾರೂ ಇರಲ್ಲ ಅಂತ ಅಂದ್ಕೊತೀನಿ. ಬಟ್ ಆದರೆ ಅದಕ್ಕಿಂತ ಮುಂಚೆ ಚಿಕ್ಕ ಮಕ್ಕಳದ್ದು ಹೇಳ್ತೀನಿ, ಸ್ಕೂಲ್ ಸೇರ್ಸೋಕ್ಕಿಂತ ಮುಂಚೆ ಇರೋ ಮಕ್ಕಳಿಗೆ ನೀವೇನಾದರೂ ಫೋನ್ ಕೊಡ್ತಾ ಇದ್ದರೆ ಈ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತೀನಿ. ಒಂದು ಮೇನಾಗಿ ಅಂದರೆ ಇವಾಗ ಏನಾದರೂ ಕೆಲಸ ಇದ್ದರೆ ಮಕ್ಕಳಿಗೆ ಏನು ಮಾಡ್ತೀವಿ, ಫೋನ್ ಕೊಟ್ಬಿಟ್ಟು ನಮ್ಮ ಕೆಲಸನ ನಾವು ಮಾಡ್ಕೊತೀವಿ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ನಿಮ್ದು ಏನೇ ಕೆಲಸ ಇದ್ರೂ ಮಗುನ ಮಲಗಿಸ್ಬಿಟ್ಟು ನೀವು ಕೆಲಸ ಮಾಡಿ. ಓಕೆ, ನನಗೆ ಅರ್ಥ ಆಗುತ್ತೆ, ಜಾಸ್ತಿ ಜನ ಇದ್ದಲ್ಲಿ ಇದೆಲ್ಲ ಆಗಲ್ಲ. ಒಬ್ಬೊಬ್ಬರೇ ಇದ್ದಲ್ಲಿ, ಯಾಕಂದ್ರೆ ಜಾಸ್ತಿ ಜನ ಇದ್ದರೆ ಮಗುನ ಯಾರಾದರೂ ಒಬ್ರು ಎತ್ಕೊಂಡು ಹೋಗ್ತಾನೆ ಇರ್ತಾರೆ. ನಮ್ಮ ಕೆಲಸ ನಮ್ಮ ಪಾಡಿಗೆ ನಾವು ಮಾಡ್ತಾನೆ ಇರ್ತೀವಿ. ಬಟ್ ಆದರೆ ಪಾಪ ತಾಯಿ ಮಗು ಇಬ್ಬರೇ ಇದ್ದು ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ, ನನಗೆ ಅರ್ಥ ಆಗುತ್ತೆ. ಬಟ್ ಆದರೆ ಏನೇ ಆಗಿದ್ರೂ ಮೊಬೈಲನ್ನು ಕೈ ಕೊಟ್ಟು ನೀವು ನಿಮ್ಮ ಕೆಲಸ ಮಾಡ್ಕೊತೀನಿ ಅನ್ನೋಕ್ಕೆ ಹೋಗಬೇಡಿ. ಯಾಕಂದರೆ ಅದೇ ಮೇನ್ ರೀಸನ್ ಆಗುತ್ತೆ, ಮತ್ತು ಅದಕ್ಕೆ ಆ ಮಗುಗೆ ಅದೇ ಅಭ್ಯಾಸ ಆಗುತ್ತೆ. ಸೊ ಮೊಬೈಲನ್ನು ಆದಷ್ಟು ಅವಾಯ್ಡ್ ಮಾಡೋಕ್ಕೆ ಇದೊಂದು ದಾರಿ. ಮಗು ಮಲಗಿ ಆದಮೇಲೆ ನಿಮ್ದು ಏನೇ ಕೆಲಸ ಇರುತ್ತಲ್ಲ ಅದನ್ನು ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಮೊಬೈಲ್ ಕೊಡಲೇಬೇಕು ಅನ್ನೋ ಟೈಮ್ ಬಂತಪ್ಪ ಅನ್ನುವಾಗ ಅವಾಗ ಏನು ಮಾಡಿ, ತುಂಬ ಮಗು ಆಟ ಮಾಡ್ತಿತ್ತು, ಯಾಕಂದರೆ ಆಲ್ರೆಡಿ ಕೊಟ್ಟು ರೂಢಿ ಮಾಡಿರ್ತೀವಿ, ಮೊಬೈಲ್ ಬೇಕೇ ಬೇಕು, ಊಟ ಮಾಡಲ್ಲ ಅದು ಮಾಡಲ್ಲ ಅಂತ ಏನಾದರೂ ಗಲಾಟೆ ಮಾಡ್ತಿದ್ರೆ ಒಂದು ರೌಂಡ್ ನೀವೇ ಮಗುನ ಕರ್ಕೊಂಡು ಆಚೆ ಹೋಗಿ. ಆಚೆ ಜನಗಳನ್ನ ನೋಡೋದ್ರಿಂದ, ಆಚೆ ಪರಿಸರ ನೋಡೋದ್ರಿಂದ ಮಗುವಿನ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ. ಸೊ ಗಮನ ಬೇರೆ ಕಡೆ ಹೋಗೋದ್ರಿಂದ ಮೊಬೈಲನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು. ಮೊಬೈಲ್ ಕಡೆ ಆ ಮಗುಗೆ ಗಮನ ಬರಲ್ಲ. ಸೊ ಇಷ್ಟಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜನಗಳಿದ್ದ ಕಡೆ ಹೋದರೆ ಮಗುಗೆ ಸ್ವಲ್ಪ ಅಂದರೆ ಬೇರೆ ಕಡೆ ಗಮನ ಹೋಗುತ್ತೆ. ಇವಾಗ ಏನೋ ಒಂದು ಗಾಡಿನೇ ಹೋಗ್ತಾ ಇರುತ್ತೆ, ಮಗು ಆ ಕಡೆ ಗಮನ ಕೊಡುತ್ತೆ. ಹಾಗೆ ಪ್ರತಿಯೊಂದೂ ಸ್ವಲ್ಪ ನಾವು ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡ್ಕೋಬೋದು ಈ ಥರ ಮಾಡೋದ್ರಿಂದ. ಆಮೇಲೆ ನೆಕ್ಸ್ಟ್ ಇನ್ನೊಂದು, ಇವಾಗ ಮಕ್ಕಳು ದೊಡ್ಡವರಾಗಿದ್ದಾರೆ, ಸ್ಟಡಿ ಮಾಡ್ತಾ ಇಲ್ಲ, ಇವಾಗ ಮಕ್ಕಳು ಮೊಬೈಲ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋರಿಗೆ ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ರೆಡಿ ಅವರು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ನೀವು ಸಡನ್ನಾಗಿ ಬಿಡಿಸ್ತೀನಿ ಅಂತಂದರೆ ಅದಾಗಲ್ಲ. ಸ್ವಲ್ಪನೇ ನೀವು ಕಡಿಮೆ ಮಾಡೋಕ್ಕೆ ನೋಡಿ. ಇನ್ನೊಂದು ಮೇನಾಗಿ, ಅವರು ಏನಾದರೂ ಸ್ಟಡಿ ಮಾಡಬೇಕಾದ್ರೆ ದಯವಿಟ್ಟು ನೀವು ಪಕ್ಕದಲ್ಲಿ ಕೂತ್ಕೊಂಡು ಫೋನ್ ನೋಡೋಕ್ಕೆ ಹೋಗಬೇಡಿ. ಓದಕ್ಕೆ ಬರೋರಾಗಿದ್ದರೆ ಯಾವುದೇ ಒಂದು ಪುಸ್ತಕನೋ ಏನೋ ತೊಗೊಂಡು ನೀವು ಅವ್ರ ಜೊತೆ ಕೂತ್ಕೊಳ್ಳಿ. ಇಲ್ಲ ಏನೋ ಕೆಲಸಕ್ಕೆ ಹೋಗೋರು ಇರ್ತೀರ, ಸಾಯಂಕಾಲ ಬಂದು, ಇವಾಗ ಮಕ್ಕಳು ಬರ್ತಾರೆ, ಮಕ್ಕಳು ಒಟ್ಟಿಗೆ ಅಮ್ಮಂದರು 1 ಗಂಟೆ 2 ಗಂಟೆ ಬಿಟ್ಕೊಂಡು ಅವರು ಬರ್ತಾರೆ. ಸೊ ಬಂದಾದಮೇಲೆ ಏನು ಮಾಡ್ತಾರೆ ಪಾಪ, ಅವ್ರಿಗೂ ಅಲ್ಲಿ ಏನೇನು ಟೆನ್ಷನ್ ಇರುತ್ತೇನೋ, ಬಂದವರೇ ಅವರು ಫೋನ್ ನೋಡ್ಕೊಂಡು ಕೂತ್ಕೊತಾರೆ. ಅದನ್ನು ನೋಡಿ ಆ ಮಗುನು ಓದು ಬರ ಬಿಟ್ಟು ಎಲ್ಲ ಫೋನೇ ನೋಡ್ಕೊಂಡು ಕೂತ್ಕೊಂಡ್ಬಿಡುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ನೀವು ಏನು ಮಾಡಿ, ಕೆಲಸಕ್ಕೆ ಹೋಗಿ ಬರೋರಾಗಿದ್ದರೆ ಕೆಲಸಕ್ಕೆ ಹೋಗಿ ಬರೋಕ್ಕಿಂತ ಮುಂಚೆನೇ ಫೋನನ್ನು ದಯವಿಟ್ಟು ಸ್ವಿಚ್ ಆಫ್ ಮಾಡಿಕೊಂಡು ಮನೆಗೆ ಬನ್ನಿ. ಇಲ್ಲ ಅದರಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಮಾಡಬೇಕು ಅಂತ ಕತೆ ಹೇಳಿ. ಆಮೇಲೆ ಮನೆಗೆ ಬಂದಾದಮೇಲೆ ಅವ್ರದ್ದೆಲ್ಲ ಸ್ಟಡಿ ಮುಗಿಯೋವರೆಗೂ ನೀವು ಫೋನ್ ಆನ್ ಮಾಡೋಕ್ಕೆ ಹೋಗ್ಬೇಡಿ. ಏನೋ ಎಮರ್ಜೆನ್ಸಿ ಕಾಲ್ ಇದ್ದರೆ ಆನ್ ಮಾಡಲೇಬೇಕು ಅಂತೀರಾ, ಓಕೆ ಆನ್ ಮಾಡ್ಕೊಳ್ಳಿ, ಸೈಲೆಂಟಲ್ಲಿ ಇಟ್ಟಿರಿ, ಅವಾಗವಾಗ ಹೋಗಿ ಚೆಕ್ ಮಾಡ್ತಾಯಿರಿ. ಬಟ್ ಅವ್ರಿಗೆ ಗೊತ್ತಾಗದೇ ಇರೋ ಥರ ಆನರ್ಲಿರಲಿ ಫೋನು. ಅವರು ಈ ಕಡೆ ಅವ್ರ ಸ್ಟಡಿನೂ ಆಗುತ್ತೆ, ನಿಮ್ಮ ಕೆಲಸಗಳು ಆಗುತ್ತೆ. ಆಮೇಲೆ ಇನ್ನೊಂದು, ಅವ್ರ ಮುಂದೆ ನೀವು ಕೆಲಸ ಮಾಡಿ, ಅವ್ರ ಮುಂದೆ ನೀವು ಫೋನಲ್ಲಿ ಇರೋಕ್ಕೆ ಹೋಗಬೇಡಿ. ಅವ್ರ ಮುಂದೆ ಫೋನಲ್ಲಿ ಇರೋದ್ರಿಂದನೂ ಅವ್ರಿಗೆ ಕಾನ್ಸಂಟ್ರೇಷನ್ ತಪ್ಪಿ ಅವ್ರಿಗೂ ಫೋನ್ ಬೇಕು ಅನ್ನೋ ಸಾಧ್ಯತೆಗಳು ತುಂಬ ಇರುತ್ತೆ. ನಾನು ನೋಡಿದ್ದೀನಿ ವೀಕ್ಷಕರೇ. ಏನು ಗೊತ್ತಾ, ಒಂದು 5ನೇ ಕ್ಲಾಸು 6ನೇ ಕ್ಲಾಸು 7ನೇ ಕ್ಲಾಸು ಮಕ್ಕಳಿಗೆಲ್ಲ ಫೋನ್ ಕೊಟ್ಟಿರ್ತಾರೆ. ಸೊ ಆ ಥರ ಯಾಕೆ ಫಸ್ಟ್ ಆಫ್ ಆಲ್ ಮಾಡೋದೇ ತಪ್ಪು. ಇನ್ನೊಂದು ಏನು ಮಾಡ್ತಾರೆ, ಈ ಮಕ್ಕಳು ಒಬ್ಬರು ಇರ್ತಾರೆ ಅಂದ್ಬಿಟ್ಟು ಕೆಲಸಕ್ಕೆ ಹೋಗೋರು ಏನು ಮಾಡ್ತಾರೆ, ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟು ಅದೇ ಹೋಗ್ತಾರೆ. ಓಕೆ, ಮಕ್ಕಳು ಏನಾದರೂ ಏನಾಯಿತು ಅಂತ ವಿಷಯ ತಿಳ್ಕೊಳಕ್ಕೆ ಬೇಕು ನಿಮಗೆ. ಬಟ್ ಆದರೆ
ಯಾರೋ ಪಕ್ಕದ ಮನೆಯವರಿದ್ದರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಹೇಳಿ ಹೋಗಿ, ಮಕ್ಕಳು ಮನೆಯಲ್ಲಿ ಮಕ್ಕಳಷ್ಟೇ ಇರ್ತಾರೆ, ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳೋಗಿ. ಯಾರು ಏನು ಸಡನ್ನಾಗಿ ಯಾರೂ ಅಷ್ಟೊಂದೇನು ಕೆಟ್ಟವ್ರು ಇರಲ್ಲ. ಸೊ ಹಂಗೆ ಹೇಳೋದ್ರಿಂದ ಸ್ವಲ್ಪ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ಫೋನನ್ನು ನಾವು ಅವರಿಂದ ಕಂಟ್ರೋಲ್ ಮಾಡಿದಾಗೂ ಆಗುತ್ತೆ. ಇಲ್ಲಾಂದರೆ ಫೋನನ್ನು ಕೊಟ್ಟು ನಾವೇ ಹೋಗೋದ್ರಿಂದ ಅವ್ರಿಗೇನಾಗ್ಬಿಡುತ್ತೆ, ಅವ್ರು ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ, ನಿಮ್ಗಷ್ಟೇ ಫೋನ್ ಮಾಡಿ ಯಾವಾಗ ಬರ್ತೀರಾ ಅಂತ ತಿಳ್ಕೊತಾರೆ ಅಂತ. ಫೋನಲ್ಲಿ ಅವ್ರು ಏನು ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಯಾಕಂದರೆ ಇವಾಗಂತೂ ಆನ್ಲೈನ್ ಗೇಮ್ಗಳು ಬಂದು ತುಂಬ ಜೀವಕ್ಕೆ ಅಪಾಯ ತರುವಂಥ ಆನ್ಲೈನ್ ಗೇಮ್ಗಳೆಲ್ಲ ಬಂದಿದ್ದಾವೆ. ಸೊ ಅದರಿಂದ ಹೇಳ್ತೀನಿ, ದಯವಿಟ್ಟು ಮೊಬೈಲ್ ಕೊಡೋದನ್ನು ಈ ಥರ ಕಂಟ್ರೋಲ್ ಮಾಡಿ. ನೋಡಿ ಇವಾಗ ಓಕೆ, ಈಗ ಫುಲ್ ದೊಡ್ಡವರಾದ್ಮೇಲಂತೂ ನಾವೇನು ಮಾಡೋಕ್ಕಾಗಲ್ಲ, ಅವ್ರು ನಮ್ಮ ಮಾತು ಕೇಳಲ್ಲ. ಬಟ್ ಇವನ್ SSLC ಒಳಗಡೆಯಿಂದ ಚಿಕ್ಕ ಮಕ್ಕಳವರೆಗೂ ಇದ್ದರೆ ಆರಾಮಾಗಿ ನಾವು ಅವ್ರನ್ನ ಕಂಟ್ರೋಲ್ ಮಾಡ್ಬೋದು. ಮೇನ್ ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಫೋನನ್ನು ಮುಟ್ಟೋದು ಕಂಟ್ರೋಲ್ ಆಗಿರಬೇಕು ಅವ್ರ ಮುಂದೆ. ಆ ಥರ ಮಾಡೋದ್ರಿಂದ 100% ಅವ್ರ ಕಂಟ್ರೋಲಿಗೆ ಬರ್ತಾರೆ. ಈ ಥರ ಮಾಡಿ ನೋಡಿ. ಆಮೇಲೆ ವೆಕೇಷನ್ಗೆ ಕರ್ಕೊಂಡೋಗಿ, ಅಕಸ್ಮಾತು ಏನಾದರೂ ನಿಮಗೆ ಸಂಡೇ ಸ್ಯಾಟರ್ಡೆ ಏನಾದರೂ ಟೈಮ್ ಇದ್ದರೆ ಹೊರಗಡೆ ಕರ್ಕೊಂಡೋಗಿ, ಈ ಥರ ಅವ್ನ ಕಾನ್ಸಂಟ್ರೇಷನ್ನ ಬೇರೆ ಕಡೆ ಮಾಡಿದರೆ, ಅವ್ರ ಗಮನನ ಬೇರೆ ಕಡೆ ಹೋಗೋ ಥರ ಮಾಡಿದರೆ ಅವರು ಫೋನ್ ಕಡೆ ಅಷ್ಟೊಂದು ಗಮನ ಕೊಡಲ್ಲ ಅಂದ್ಕೊತೀನಿ. ಆಮೇಲೆ ಮೇನಾಗಿ ಹೊರಗಡೆ ಬೇರೆ ಮಕ್ಕಳ ಜೊತೆ ಬೆರೆಯಕ್ಕೆ ಬಿಡಿ ದಯವಿಟ್ಟು. ಅವ್ರ ಜೊತೆ ಬೇರೆ ಮಕ್ಕಳ ಜೊತೆ ಆಟ ಆಡಿ ಬಂದರೆ ಅವ್ರಿಗೆ ಗಮನ ಎಲ್ಲ ಹೊರಗಡೆ ಹೋಗುತ್ತೆ, ಆಟದ ಕಡೆ ಹೋಗುತ್ತೆ. ಸೊ ಹಿಂಗಾಗಿ ಫೋನ್ ಕಡೆ ಅವ್ರಿಗೆ ಅಷ್ಟೊಂದು ಗಮನ ಬರಲ್ಲ. ನಾನು ಯಾಕೆಲ್ಲ ಈ ಭಾಷೆಯಲ್ಲೇ ಹೇಳ್ತೀನಿ ಅಂತಂದರೆ, ಇವಾಗ ನನ್ನ ಅನುಭವಗಳನ್ನ ನನ್ನ ಭಾಷೆಯಲ್ಲಿ ಹೇಳೋದ್ರಿಂದ ಬೇಗ ನಿಮಗೆ ಮುಟ್ಟುತ್ತೆ ಅನ್ನೋ ಕಾರಣಕ್ಕೆ ನಾನು ಹೇಳೋದು. ಸೊ ಈ ಥರ ಎಲ್ಲ ಮಾಡಿ, ಈ ಥರ ಎಲ್ಲ ಟ್ರಿಕ್ಸ್ ಮಾಡಿ, ನಿಮ್ಗೆ ಏನೇನು ಮೈಂಡಲ್ಲಿ ಬರುತ್ತೋ ಆ ಟ್ರಿಕ್ಸ್ ಎಲ್ಲನೂ ಮಾಡಿ. ಮೇನಾಗಿ ಮಕ್ಕಳನ್ನ ಹೊರಗಡೆ ಬಿಡಿ. ಬೀದಿಲಿ ಬೆಳೆದಿರೋ ಮಕ್ಕಳು ಬೆಳೀತಾರೆ ಅಷ್ಟೇ ತಿಳ್ಕೊಳ್ಳಿ. ಅವ್ರಿಗೆ ಇನ್ನೊಂದು ಏನಪ್ಪ, ಈ ಜನರಲ್ ನಾಲೆಡ್ಜ್ ಜಾಸ್ತಿ ಆಗುತ್ತೆ ಹೊರ್ಗಡೆ ಬಿಟ್ಟರೆ. ಸೊ ಅದೆಲ್ಲ ಬಿಡ್ತಾರೆ. ಜನಗಳು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅಲ್ಲಿ ಕೂತ್ಕೋಬೇಡ, ಅದನ್ನು ಮಾಡಬೇಡ, ಅವ್ರನ್ನ ಕರ್ಕೊಂಡು ಬರಬೇಡ, ಇದೆಲ್ಲ ಮಕ್ಕಳಿಗೆ ನೀವು ಹೇಳಕ್ಕೆ ಹೋಗಬೇಡಿ. ಯಾಕಂದರೆ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾ, ಫಸ್ಟೆಲ್ಲ ನೋಡಿ, ಈ ಕಲ್ಲಲ್ಲಿ ಮಣ್ಣಲ್ಲಿ ಎಲ್ಲ ಆಟ ಆಡ್ತಾಯಿದ್ರು. ಅವ್ರು ಹೊರಗಡೆನೇ ಇರೋದು ಗಮನ, ಒಳಗಡೆ ಮನೆಗೆ ಬರ್ತಿರ್ಲಿಲ್ಲ ಮಕ್ಕಳು. ಸೊ ಹಂಗಿರುವಾಗ ಇವಾಗ ಏನು ಮಾಡ್ತೀವಿ ನಾವು, ಒಂದೇ ಕಡೆ ಕೂಡ ಹಾಕೋದ್ರಿಂದ ಅವ್ರಿಗೆ ಒಂಥರ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ. ಸೊ ಅವ್ರ ಮೈಂಡಲ್ಲಿ ಏನೇನೋ ಆಗುತ್ತೆ. ಅದಕ್ಕೋಸ್ಕರ ಅವರು ಫೋನ್ ಅಡಿಕ್ಟ್ ಆಗಿಬಿಡ್ತಾರೆ ಅವರು. ಈ ಥರ ಮಾಡೋದ್ರಿಂದನೂ ನಾವು ತಪ್ಪಿಸ್ಬೋದು. ಸೊ ಹೊರಗಡೆ ಆಟ ಆಡೋಕ್ಕೆ ಬಿಡಿ ಅವ್ರನ್ನ, ಅವ್ರ ಪಾಡಿಗೆ ಅವ್ರನ್ನ ಇರೋಕ್ಕೆ ಬಿಡಿ. ಅವ್ರು ಏನೋ ಒಂದು ಯಾವುದ್ರಲ್ಲಾದರೂ ಅವ್ರದ್ದು ಏನಾದರೂ ಸ್ಕಿಲ್ ಇದೆಯಾ ಅವ್ರಿಗೆ, ಒಂದು ಡ್ಯಾನ್ಸಿಂಗ್ ಅನ್ನಿ, ಒಂದು ಪೇಂಟಿಂಗ್ ಅನ್ನಿ, ಯಾವುದಾದ್ರೂ ಒಂದು ಅವ್ರ ಹತ್ರ ಸ್ಕಿಲ್ ಇದ್ದರೆ ಪೇಂಟಿಂಗ್ ಕ್ಲಾಸಿಗೆ ಸೇರಿಸಿ, ಡ್ಯಾನ್ಸಿಂಗ್ ಕ್ಲಾಸ್ಗೆ ಸೇರಿಸಿ, ಅವರಿಗೆ ಟೈಮ್ ಸಿಗದೇ ಇರೋ ಥರ ನೋಡ್ಕೊಳ್ಳಿ. ಅದು ಕೂಡ ಒಂದು ರೀತಿಯೇ ಮೊಬೈಲ್ ನಾವು ಕಂಟ್ರೋಲ್ ಮಾಡೋದಕ್ಕೆ. ಸೊ ಇಲ್ಲ, ನನಗೆ ಗೊತ್ತಿರೋ ಎಲ್ಲ ಮೆಥಡ್ ನಾನು ಹೇಳಿದ್ದೀನಿ ಅಂದ್ಕೊತೀನಿ. ನೋಡಿ, ನಿಮ್ಗೆ ಯಾವುದಾದ್ರೂ ಟ್ರಿಕ್ಸ್ ಇದ್ದರೆ ಅದನ್ನು ಯೂಸ್ ಮಾಡಿಬಿಟ್ಟು ಒಟ್ಟು ಮಕ್ಕಳನ್ನು ದಯವಿಟ್ಟು ಮೊಬೈಲಿಂದ ದೂರ ಇಡಿ. ಯಾಕಂದರೆ ಆನ್ಲೈನ್ ಗೇಮ್ಗಳು ತುಂಬ ಡೇಂಜರು. ನಮ್ಮ ಮಕ್ಕಳು ನಾವು ಮೊಬೈಲ್ ಅದರಲ್ಲಿ ಏನು ನೋಡ್ತಾರೆ, ಏನು ಬಿಡ್ತಾರೆ ಅಂತ ನಾವು ಗಮನನೇ ಕೊಡಲ್ಲ. ಸೊ ಆ ಒಂದು ವಿಷಯಕ್ಕೋಸ್ಕರ ಹೇಳ್ತಾ ಇರೋದು, ಮೊಬೈಲನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಅಂದ್ಕೊತೀನಿ ವೀಕ್ಷಕರೇ. ಒಂದೆರಡು ಮೆಥಡು ಗೊತ್ತಿರೋವನ್ನ ಟ್ರಿಕ್ಸನ್ನು ನಾನು ಕೊಟ್ಟಿದ್ದೀನಿ, ಅದನ್ನು ಯೂಸ್ ಮಾಡಿ ಹೇಳಿ. ನಾನು ಮತ್ತೆ ಹೇಳ್ತಾ ಇರೋದು, ಮಕ್ಕಳನ್ನ ಹೊರಗಡೆ ಬೇರೆ ಮಕ್ಕಳ ಜೊತೆಗೆ ಬೆರೆಯೋಕ್ಕೆ ಬಿಡಿ. ಎಲ್ಲರೂ ಏನು ಕೆಟ್ಟ ಮಕ್ಕಳೇ ಆಗಿರಲ್ಲ. ಅಂದರೆ ನಾನೇನು ನಿಮ್ಮನ್ನು ಬೇರೆ ಕಡೆ ಎಲ್ಲೂ ಬಿಡಿ ಅಂತ ಹೇಳ್ತಾ ಇಲ್ಲ. ಅಕ್ಕಪಕ್ಕದ ಮನೆಯವ್ರ ಜೊತೆ ಆಟ ಆಡೋಕ್ಕೆ ಬಿಡಿ. ಸೊ ಹಿಂಗೆ ಮಾಡೋದ್ರಿಂದ ಅವರು ಮೊಬೈಲ್ ಕಡೆ ಅಷ್ಟೊಂದು ಗಮನ ಕೊಡಲ್ಲ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು.